ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಿರುವಂಥ ಚಾಪ್ಟರ್ ಯಾವುದಂದ್ರೆ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್, ನ್ಯೂಮರಿಕಲ್ ಎಬಿಲಿಟಿಯಲ್ಲಿ ಬರುವಂಥ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್. ನೀವು ಯಾವುದೇ ಎಕ್ಸಾಮ್ಗೆ ಹೋಗಿ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ ಮೇಲೆ 1ರಿಂದ 2 ಕ್ವಶನ್ ಫಿಕ್ಸ್ ಕೇಳ್ತಾನೆ. ಅದು ನೀವು SSC ಆಗಲಿ, ರೈಲ್ವೆ, ಬ್ಯಾಂಕಿಂಗ್, ಸ್ಟೇಟ್ ಎಕ್ಸಾಮ್ಸ್, ಯಾವುದೇ ಎಕ್ಸಾಮ್ಗೆ ಹೋದ್ರು ನಿಮಗೆ 1ರಿಂದ 2 ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ ಮೇಲೆ ಕ್ವಶನ್ ಕೇಳ್ತಾರೆ. ಫಸ್ಟ್ ನಾವೇನು ಮಾಡ್ಬೇಕಂದ್ರೆ ಬೇಸಿಕ್ಸ್ ನಮಗೆ ಚೆನ್ನಾಗಿ ಗೊತ್ತಿರ್ಬೇಕು. ಬೇಸಿಕ್ಸ್ ಯಾವ್ದು ರೀತಿ ಇದೆ ಅಂತ ನೋಡೋಣ. ಫಸ್ಟು ಇದರಲ್ಲಿ ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮಲ್ಲಿ 4 ಟೈಪ್ ಅನ್ನು ನೋಡ್ಬೋದು ನಾವು. 4 ಟೈಪ್. ಫಸ್ಟ್ ಟೈಪ್ ಯಾವುದಂದ್ರೆ ಸ್ಟಿಲ್ ವಾಟರ್. ಅಂದ್ರೆ ಏನು? ಬೋಟ್ ಸ್ಪೀಡು ಸ್ಟಿಲ್ ವಾಟರ್. ಯಾವ ರೀತಿ ಡಿನೋಟ್ ಮಾಡೋಣ ಅಂದ್ರೆ ಎಕ್ಸ್ ಅಂತ ಡಿನೋಟ್ ಮಾಡೋಣ. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಡಿನೋಟ್ ಮಾಡಬೇಕು. ಸೆಕೆಂಡ್ ಟೈಪ್ ಯಾವುದಂದ್ರೆ ಸ್ಟ್ರೀಮ್. ಇದನ್ನು ನಾವು ಕರೆಂಟ್ ಅಂತಾನು ಹೇಳ್ಬೋದು ಅಥವಾ ವೆಲಾಸಿಟಿ ಅಂತಾನು ಹೇಳ್ಬೋದು. ಇದನ್ನ ಯಾವ ರೀತಿ ಡಿನೋಟ್ ಮಾಡೋದಂದ್ರೆ y ಕಿಲೋಮೀಟರ್ ಪರ್ ಅವರ್ ಅಂತ ಡಿನೋಟ್ ಮಾಡೋಣ. ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ನಮಗೆ ಡೌನ್ ಸ್ಟ್ರೀಮ್ ಅಂತ ಬರುತ್ತೆ. ಡೌನ್ ಸ್ಟ್ರೀಮ್ ಥರ್ಡ್ ಟೈಪ್ ಯಾವುದು? ಡೌನ್ ಸ್ಟ್ರೀಮ್ ಅಂದ್ರೆ ಸಿಂಪಲ್. ಸ್ಟಿಲ್ ವಾಟರ್ ಮತ್ತೆ ಸ್ಟ್ರೀಮ್ ವಾಟರ್ ಸ್ಪೀಡ್ ಅನ್ನ ಆಡ್ ಮಾಡಿದಾಗ ನಮಗೆ ಸಿಗೋದೆ ಡೌನ್ ಸ್ಟ್ರೀಮ್ ಸ್ಪೀಡ್. ಸ್ಟಿಲ್ ವಾಟರ್ ಅಂದ್ರೆ ಏನು ಡಿನೋಟ್ ಮಾಡಿದೀವಿ ನಾವು ಆಗಲೇ? ಎಕ್ಸ್ ಅಂತ ಡಿನೋಟ್ ಮಾಡಿದ್ವಿ. ಸ್ಟ್ರೀಮ್ ಅಂದ್ರೆ ಏನು? y. ದೇರ್ ಫೋರ್ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಾಗುತ್ತೆ ಅಂದ್ರೆ ನಮಗೆ ಎಕ್ಸ್ ಪ್ಲಸ್ y ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಟೈಪ್ ಯಾವುದಂದ್ರೆ ನಮಗೆ ಅಪ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಸ್ಟಿಲ್ ವಾಟರ್ ಮೈನಸ್ ಸ್ಟ್ರೀಮ್ ವಾಟರ್. ಇದು ನಮಗೆ ಅಪ್ ಸ್ಟ್ರೀಮ್. ಸ್ಟಿಲ್ ಅಂದ್ರೆ ಎಕ್ಸ್ ಅಂತ ಡಿನೋಟ್ ಮಾಡಿದೀವಿ, ಸ್ಟ್ರೀಮ್ ಅಂದ್ರೆ y. ಅಪ್ ಸ್ಟ್ರೀಮ್ ಸ್ಪೀಡ್ ಏನಾಯ್ತು? ಎಕ್ಸ್ ಮೈನಸ್ y ಕಿಲೋಮೀಟರ್ ಪರ್ ಅವರ್ ಅಂತ ಸಿಕ್ತು ನಮಗೆ. ಎಕ್ಸ್ ಮೈನಸ್ y ಕಿಲೋಮೀಟರ್ ಪರ್ ಅವರ್. ಈ 4 ಟೈಪ್ ನಿಮ್ಗೆ ಗೊತ್ತಿದ್ರೆ ಯಾವುದೇ ನೀವು ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರು ನೀವು ಬಿಡಿಸ್ಬೋದು. ಈಗ ಡೌನ್ ಸ್ಟ್ರೀಮ್ ಸ್ಪೀಡ್ ಮತ್ತೆ ಅಪ್ ಸ್ಟ್ರೀಮ್ ಸ್ಪೀಡ್ ಅನ್ನು ಕೊಟ್ಟಾಗ ಸ್ಟಿಲ್ ವಾಟರ್ ಮತ್ತೆ ಸ್ಟ್ರೀಮ್ ವಾಟರ್ ಅನ್ನ ಫೈಂಡ್ ಔಟ್ ಮಾಡೋದನ್ನ ಹೇಳ್ತೀನಿ. ಇನ್ ಕೇಸ್ ಡೌನ್ ಸ್ಟ್ರೀಮ್ ಸ್ಪೀಡ್ ಈಸ್ ಎ ಅಂತ ಕನ್ಸಿಡರ್ ಮಾಡೋಣ, ಅಪ್ ಸ್ಟ್ರೀಮ್ ಸ್ಪೀಡ್ ಬಿ. ಓಕೆ, ಈಗ ತಗೊಳ್ಳೋಣ. ಎ ಇಸ್ ಈಕ್ವಲ್ ಟು ಡೌನ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನು? ಎಕ್ಸ್ ಪ್ಲಸ್ ವೈ. ಆಗ್ಲೇ ನೋಡಿದ್ವಿ, ಎಕ್ಸ್ ಪ್ಲಸ್ ವೈ. ಬಿ ಇಸ್ ಈಕ್ವಲ್ ಟು ಅಪ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನು? ಎಕ್ಸ್ ಮೈನಸ್ ವೈ. ಇವೆರಡನ್ನ ಆಡ್ ಮಾಡೋಣ. ಆಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ವೈ ಕ್ಯಾನ್ಸಲ್ ಆಗುತ್ತೆ, 2x ಅಂತ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ಎಕ್ಸ್ ಅಂತ ಅಂದ್ರೆ ಫಸ್ಟ್ ಡಿನೋಟ್ ಮಾಡಿದ್ದೇನು? ಸ್ಟಿಲ್ ವಾಟರ್ ಅಂದ್ರೆ ಏನು? ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಎ ಅಂದ್ರೆ ಡೌನ್ ಸ್ಟ್ರೀಮ್, ಬಿ ಅಂದ್ರೆ ಅಪ್ ಸ್ಟ್ರೀಮ್. ಆರ್ ಎಸ್, ಎ ಅಂದ್ರೆ ಡೌನ್ ಸ್ಟ್ರೀಮ್, ಬಿ ಅಂದ್ರೆ ಅಪ್ ಸ್ಟ್ರೀಮ್. ಇದನ್ನ y ಅಂತ ನೋಡಿದಾಗ y ನೆಕ್ಸ್ಟ್ ಬರೋದು ಯಾವುದು? y ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಇದು ಶಾರ್ಟ್ ಕಟ್ ಆಗಿರುವಂತ ಒಂದು ಫಾರ್ಮುಲಾ. ಡೌನ್ ಸ್ಟ್ರೀಮು ಮತ್ತೆ ಅಪ್ ಸ್ಟ್ರೀಮ್ ಕೊಟ್ಟಾಗ ನಾವು ಈ ರೀತಿಯಾಗಿ ಸ್ಟಿಲ್ ವಾಟರ್ ಮತ್ತೆ ಸ್ಟ್ರೀಮ್ ವಾಟರ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಈಗ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಎಕ್ಸಾಂಪಲ್, ಅಪ್ ಸ್ಟ್ರೀಮ್ ಈಸ್ 10 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾನೆ. ಡೌನ್ ಸ್ಟ್ರೀಮ್ ಈಸ್ 16 ಕಿಲೋಮೀಟರ್.
ಈಗ ಸ್ಟಿಲ್ ಮತ್ತು ಸ್ಟ್ರೀಮ್ ವಾಟರ್ದು ಸ್ಪೀಡನ್ನು ಫೈಂಡ್ ಔಟ್ ಮಾಡಿದ್ವಿ. ಆಗಲೇ ನಾವು ಫಾರ್ಮುಲಾ ನೋಡಿದ್ವಿ. ಫಾರ್ಮುಲಾ ಏನು? ಸ್ಟಿಲ್ ವಾಟರ್ ಅಂದರೆ A + B ಡಿವೈಡೆಡ್ ಬೈ 2. ಎ ಅಂದರೆ ಏನು? ಡೌನ್ ಸ್ಟ್ರೀಮ್ 16, ಬಿ ಅಂದರೆ ಅಪ್ ಸ್ಟ್ರೀಮ್ 16 + 10 ಡಿವೈಡೆಡ್ ಬೈ 2. 16 + 10 26 ಡಿವೈಡೆಡ್ ಬೈ 2 ಅಂದರೆ ಆನ್ಸರ್ ಏನಾಯಿತು? 13 km/h ಅಂತ ಆಯಿತು. ಇದು ಸ್ಟ್ರೀಮನ್ನು ನೋಡಿದಾಗ 16 - 10 ಡಿವೈಡೆಡ್ ಬೈ 2 ಎಷ್ಟಾಯಿತು? 16 - 6 ಡಿವೈಡೆಡ್ ಬೈ 2 3 km/h. ಇದನ್ನೇ ನಾವೀಗ ಸ್ಟಿಲ್ ಮತ್ತು ಸ್ಟ್ರೀಮ್ ಕೊಟ್ಟಾಗ ಯಾವ ರೀತಿ ಬಿಡಿಸ್ಬೇಕನ್ನೋದನ್ನು ನೋಡೋಣ. ಇದೇ ತಗೊಳ್ಳೋಣ. 13 ಸ್ಟಿಲ್, ಸ್ಟ್ರೀಮ್ 3 km. ಡೌನ್ ಸ್ಟ್ರೀಮ್ ಅಂದ್ರೆ ಏನು? ಫಾರ್ಮುಲಾ ಏನು? ಸ್ಟಿಲ್ ವಾಟರ್ ಪ್ಲಸ್ ಸ್ಟ್ರೀಮ್ ವಾಟರ್. ಸ್ಟಿಲ್ ಅಂದರೆ ಎಕ್ಸ್, ಸ್ಟ್ರೀಮ್ ಅಂದರೆ ವೈ. ಸ್ಟಿಲ್ ಪ್ಲಸ್ ಸ್ಟೀಮ್ ಅಂದರೆ ಡೌನ್ ಸ್ಟ್ರೀಮ್. ಆ್ಯಡ್ ಮಾಡಿದಾಗ ಎಷ್ಟಾಯಿತು? 16 ಆಯಿತು. ಅಪ್ ಸ್ಟ್ರೀಮ್ ಸ್ಪೀಡನ್ನು ಯಾವ ರೀತಿ ಅಂದರೆ ಎಕ್ಸು ಮೈನಸ್ ವೈ. 13 - 3 10. ಇದು ಡೌನ್ ಸ್ಟ್ರೀಮ್ ಸ್ಪೀಡ್ ಆಯಿತು, ಅಪ್ ಸ್ಟ್ರೀಮ್ ಸ್ಪೀಡ್ ಆಯಿತು. ನೀವು ಯಾವ ಬೇಕಾದ ಎಕ್ಸಾಮ್, ಯಾವುದೇ ರೀತಿ ಎಕ್ಸಾಮ್ಗೆ ಹೋದರೂ ಇದೇ 4 ಟೈಪಲ್ಲಿ ನಿಮಗೆ ಕ್ವಶನ್ಸ್ ಬರ್ತವೆ. ಇದು ಬೇಸಿಕ್ ಆಗಿರುವಂಥದ್ದು. ನಾನು ನೆಕ್ಸ್ಟ್ ಪಾರ್ಟಲ್ಲಿ ಕ್ವಶನ್ಸನ್ನು ಯಾವ ರೀತಿ ಕೇಳಿರ್ತಾನೆ, ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ, ಆ ರೀತಿಯ ಕ್ವಶನ್ಸನ್ನು ಬಿಡಿಸ್ತೀನಿ. ನೆಕ್ಸ್ಟ್ ಪಾರ್ಟನ್ನು ವಿಡಿಯೋ ಮಾಡ್ತೀನಿ. ದಯವಿಟ್ಟು ನೀವು ಅದನ್ನು ನೋಡಬೇಕು. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.